ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರು ಲಕ್ಷ್ಮಿ ಕಟಾಕ್ಷ ಬಯಸುತ್ತಾರೆ. ಆದರೆ ಅದೃಷ್ಟ ಎಲ್ಲರಿಗೂ ಬರುವುದಿಲ್ಲ. ಕೆಲವರಿಗೆ ಮಾತ್ರನೇ ಅದೃಷ್ಟ ಐಶ್ವರ್ಯ ಯಾವಾಗಲೂ ಇರುತ್ತದೆ. ನಿಮ್ಮ ಮನೆಯಲ್ಲೂ ಕೂಡ ಲಕ್ಷ್ಮೀ ದೇವಿ ಹೆಜ್ಜೆ ಇಡಬೇಕು ಅಂದುಕೊಂಡರೆ ಅತಿ ಹೆಚ್ಚು ಕಷ್ಟಪಡೋ ಅಗತ್ಯ ಇಲ್ಲ. ಲಕ್ಷ್ಮೀ ದೇವಿ ಸಂಚರಿಸುವ ಈ ಶ್ರಾವಣ ಮಾಸದಲ್ಲಿ ಕೆಲವು ಚಿಕ್ಕ ಚಿಕ್ಕ ನಿಯಮಗಳನ್ನು ನೀವು ಅನುಸರಿಸುತ್ತಾ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಾಕು. ದೇವಿ ತುಂಬಾ ಸಂತೋಷದಿಂದ ನಿಮ್ಮನ್ನು ಕರುಣಿಸುತ್ತಾಳೆ. ನೀವು ಬೇಡಿದ ಎಲ್ಲಾ ಕೋರಿಕೆಗಳನ್ನು ಈಡೇರಿಸಿ ಅಷ್ಟೈಶ್ವರ್ಯಗಳನ್ನು ಕೊಡುತ್ತಾಳೆ. ನೀವು ಆಚರಿಸಬೇಕಾದ ನಿಯಮಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸಬೇಕು ಅಂದರೆ ಮೊಟ್ಟ ಮೊದಲು ನೀವು ಮಾಡಬೇಕಾದ ಕೆಲಸ ಮನೆ ಮುಂದೆ ಪ್ರತಿದಿನ ರಂಗೋಲಿ ಹಾಕುವುದು. ಗೃಹಿಣಿಯರು ಮನೆಯಲ್ಲಿ ಎಲ್ಲರಿಗಿಂತಲೂ ಮೊದಲೇ ನಿದ್ದೆಯಿಂದ ಎದ್ದು ಮನೆ ಮುಂದೆ ಶುಭ್ರಪಡಿಸಿಕೊಂಡು ತಪ್ಪದೆ ರಂಗೋಲಿ ಹಾಕಬೇಕು. ಶ್ರೀ ಮಹಾಲಕ್ಷ್ಮಿ ರಂಗೋಲಿಯಲ್ಲಿ ಪ್ರವೇಶಿಸುತ್ತಾಳೆ. ಹಾಗಾಗಿ ಪ್ರತಿದಿನ ಮನೆ ಮುಂದೆ ರಂಗೋಲಿ ಇದ್ದರೆ ನಿಮ್ಮ ಮನೆಯೊಳಗೆ ಖಂಡಿತ ಲಕ್ಷ್ಮೀ ದೇವಿ ಬರುತ್ತಾಳೆ. ಆದರೆ ನಮ್ಮಲ್ಲಿ ತುಂಬಾ ಜನ ಹೆಂಗಸರು ರಂಗೋಲಿ ಹಾಳಾಗುತ್ತೆ ಎಂಬ ಉದ್ದೇಶದಿಂದ ಚಾಕ್ ಪೀಸಿಂದ ರಂಗೋಲಿ ಹಾಕ್ತಾರೆ. ಆದರೆ ನಮ್ಮ ಶಾಸ್ತ್ರಗಳ ಪ್ರಕಾರ ಅಕ್ಕಿ ಹಿಟ್ಟಿನಿಂದ ಮಾತ್ರ ಮನೆ ಮುಂದೆ ರಂಗೋಲಿ ಹಾಕಬೇಕು. ಆಗ ಮಾತ್ರನೇ ನಿಮ್ಮ ಮನೆ ಮೇಲೆ ಲಕ್ಷ್ಮೀ ದೇವಿ ಆಶೀರ್ವಾದ ಇರುತ್ತೆ. ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಅರಿಶಿಣ ಕುಂಕುಮಕ್ಕೆ ತುಂಬಾ ವಿಶೇಷ ಸ್ಥಾನ ಕೊಡಲಾಗಿದೆ. ಅರಿಶಿಣ ಕುಂಕುಮ ಅಮ್ಮನವರ ಸ್ವರೂಪಗಳು. ಹಾಗಾಗಿ ಈ ಶ್ರಾವಣ ಶುಕ್ರವಾರಗಳಲ್ಲಿ ತಪ್ಪದೆ ಮನೆ ಮುಂದೆ ನೀವು ಹಾಕಿದಂತಹ ರಂಗೋಲಿ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಕೂಡ ಇಡಬೇಕು. ಮನೆ ಮುಂದೆ ಹಾಕಿದಂತಹ ರಂಗೋಲಿಯನ್ನು ಅಪ್ಪಿತಪ್ಪಿಯೂ ತುಳಿಯಬಾರದು. ಲಕ್ಷ್ಮೀ ಸ್ವರೂಪವಾದ ರಂಗೋಲಿಯನ್ನು ತುಳಿದರೆ ಲಕ್ಷ್ಮೀ ದೇವಿಗೆ ತುಂಬಾ ಕೋಪ ಬರುತ್ತದೆ. ಇನ್ನು ಪ್ರತಿ ಶುಕ್ರವಾರ ತಪ್ಪದೆ ಮನೆ ಹೊಸಿಲಿಗೆ ಅರಿಶಿಣ ಹಚ್ಚಿ ಕುಂಕುಮದ ಬೊಟ್ಟನ್ನು ಇಟ್ಟು ಮನೆ ಬಾಗಿಲಿಗೆ ಮಾವಿನ ಎಲೆ ತೋರಣವನ್ನು ಕಟ್ಟಿಕೊಳ್ಳಬೇಕು. ಮಾವಿನ ಎಲೆ ಸಿಗದಿದ್ದಾಗ ವೀಳ್ಯದೆಲೆ ತೋರಣ ಅಥವಾ ಅರಳಿ ಎಲೆಯ ತೋರಣ ಕೂಡ ಕಟ್ಟಬಹುದು. ವೀಳ್ಯದೆಲೆ ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಮನೆ ಬಾಗಿಲಿಗೆ ವೀಳ್ಯದೆಲೆ ತೋರಣ ಕಟ್ಟಿದರೆ ಆ ಮನೆಯೆಲ್ಲ ಕೂಡ ಸಿರಿ ಸಂಪತ್ತಿನಿಂದ ತುಂಬಿ ಹೋಗುತ್ತದೆ. ಇನ್ನು ಅರಳಿ ಎಲೆಗಳಲ್ಲಿ ಮಹಾವಿಷ್ಣು ವಾಸವಿರುತ್ತಾರೆ. ಹಾಗಾಗಿ ಮನೆ ಬಾಗಿಲಿಗೆ ಅರಳಿ ಎಲೆಯ ತೋರಣ ಕಟ್ಟುವುದರಿಂದ ಲಕ್ಷ್ಮೀ ನಾರಾಯಣರ ಅನುಗ್ರಹ ಯಾವಾಗಲೂ ನಿಮ್ಮ ಮನೆ ಮೇಲಿರುತ್ತದೆ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಮಹಿಳೆಯರನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ. ಮುತ್ತೈದೆಯರ ಹಣೆಯಲ್ಲಿ ಲಕ್ಷ್ಮೀ ದೇವಿ ವಾಸವಿರುತ್ತಾರಂತೆ. ಹಾಗಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳು ಹೇಳುತ್ತದೆ. ಹಾಗಾಗಿ ಮದುವೆಯಾದ ಪ್ರತಿ ಗೃಹಿಣಿ ಕೂಡ ತಪ್ಪದೆ ಪ್ರತಿದಿನ ಹಣೆಯಲ್ಲಿ ಕುಂಕುಮ ಇಟ್ಟುಕೊಳ್ಳಬೇಕು. ಯಾವ ಮಹಿಳೆ ಪ್ರತಿದಿನ ಹಣೆಯಲ್ಲಿ ಕುಂಕುಮ ಇಟ್ಟುಕೊಳ್ಳುತ್ತಾಳೋ ಅಂತ ಮನೆಗಳಲ್ಲಿ ಧನ ಧಾನ್ಯಕ್ಕೆ ಕೊರತೆ ಬರದೆ ಆ ಕುಟುಂಬವೆಲ್ಲ ಆಯಸ್ಸು, ಆರೋಗ್ಯ, ಸಿರಿ ಸಂಪತ್ತಿನಿಂದ ಬದುಕುತ್ತಾರೆ. ಅದೇ ರೀತಿ ವಿವಾಹವಾದ ಮಹಿಳೆಯರು ತಪ್ಪದೆ ಕಾಲಿಗೆ ಅರಿಶಿಣ ಹಚ್ಚಿಕೊಳ್ಳಬೇಕು. ಪ್ರತಿದಿನ ಅಲ್ಲದಿದ್ದರೂ ವಾರಕ್ಕೆ ಒಂದು ಸಲಾನಾದರೂ ಹಚ್ಚಿಕೊಳ್ಳಲೇಬೇಕು. ಇದು ನಿಮ್ಮ ಸೌಭಾಗ್ಯವನ್ನು ಕಾಪಾಡುತ್ತದೆ. ನಿಮ್ಮ ಗಂಡನ ಆಯಸ್ಸನ್ನು ಹೆಚ್ಚು ಮಾಡುತ್ತದೆ. ನಮ್ಮ ಪುರಾಣಗಳ ಪ್ರಕಾರ ಸ್ವಸ್ತಿಕ್ ಗುರುತು ತುಂಬಾ ದೈವಶಕ್ತಿಯನ್ನು ಹೊಂದಿದೆ. ಹಾಗಾಗಿ ನಿಮ್ಮ ಮನೆಯ ಮುಖದ್ವಾರದ ಮೇಲೆ ಹಾಗೂ ದೇವರ ಮನೆ ಬಾಗಿಲಿನ ಮೇಲೆ ತಪ್ಪದೆ ಅರಿಶಿಣದಿಂದ ಸ್ವಸ್ತಿಕ್ ಗುರುತನ್ನು ಬರೆಯಿರಿ. ಮನೆ ಮುಂದೆ ಬಂದ ಲಕ್ಷ್ಮೀ ದೇವಿ ಆ ಗುರುತನ್ನು ನೋಡಿದ ಕೂಡಲೇ ಸಂತೋಷದಿಂದ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾಳೆ. ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಯಾವುದಾದರೂ ಒಂದು ಶ್ರಾವಣ ಶುಕ್ರವಾರ ಅಥವಾ ಗುರುವಾರದಂದು ಬಾಳೆ ಮರದ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಇದು ನಿಮ್ಮ ಮನೆಗೆ ಅಖಂಡ ರಾಜಯೋಗ ತಂದುಕೊಡುತ್ತದೆ. ಒಂದು ವೇಳೆ ಬಾಳೆ ಮರ ಸಿಗಲಿಲ್ಲ ಅಂದವರು ನಿಮಗೆ ಆನ್ಲೈನಲ್ಲೂ ಕೂಡ ಬಾಳೆ ಮರ ಸಿಗುತ್ತೆ. ಅದನ್ನೇ ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಅದರ ಮುಂದೆ ಕೂಡ ದೀಪ ಹಚ್ಚಬಹುದು. ಅದೇ ರೀತಿ ಈ ಶ್ರಾವಣ ಮಾಸದಲ್ಲಿ
ಪ್ರತಿ ಶ್ರಾವಣ ಶುಕ್ರವಾರದಂದು ಬೆಳಗಿನ ಜಾವ ತಲೆ ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಅರಿಶಿಣ ಹಾಕಿಕೊಂಡು ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷಗಳಿದ್ದರೆ ಆ ದೋಷಗಳೆಲ್ಲವೂ ನಿವಾರಣೆಯಾಗಿ ಎಷ್ಟೋ ಅದೃಷ್ಟ ಬರುತ್ತದೆ. ಈ ಶ್ರಾವಣ ಮಾಸದಲ್ಲಿ ಅಷ್ಟಲಕ್ಷ್ಮಿಗಳು ಯಾವುದೋ ಒಂದು ರೂಪದಲ್ಲಿ ಭೂಮಿಯ ಮೇಲೆ ತಿರುಗುತ್ತಿರುತ್ತಾರೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಗೆ ಯಾರಾದರೂ ಮುತ್ತೈದೆ ಬಂದರೆ ಆಕೆಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯಂತೆ ಭಾವಿಸಿ ಕುಂಕುಮದ ಬೊಟ್ಟನ್ನಿಟ್ಟು ತಾಂಬೂಲ ಕೊಟ್ಟು ಕಳಿಸಬೇಕು. ಇದು ಬರೀ ಶ್ರಾವಣ ಮಾಸದಲ್ಲಿ ಮಾತ್ರ ಅಲ್ಲ, ಯಾವಾಗ ನಿಮ್ಮ ಮನೆಗೆ ಮುತ್ತೈದೆ ಬಂದರೂ ಕೂಡ ಈ ರೀತಿ ಅವರಿಗೆ ತಾಂಬೂಲ ಕೊಟ್ಟು ಕುಂಕುಮ ಇಟ್ಟು ಕಳಿಸಿದರೆ ತುಂಬಾ ಒಳ್ಳೆಯದು. ಅದೇ ರೀತಿ ನಿಮ್ಮ ಮನೆ ಮುಂದೆ ಯಾರಾದರೂ ಭಿಕ್ಷುಕರು ಬಂದರೆ ನಿಮ್ಮ ಮನೆಯಲ್ಲಿ ಏನೂ ಇಲ್ಲ ಎಂದು ಹೇಳಿ ಕಳಿಸಬೇಡಿ. ಏನೋ ಒಂದನ್ನು ಕೊಟ್ಟು ಕಳಿಸಿ. ಒಂದು ಹಿಡಿ ಅಕ್ಕಿ ಕೊಟ್ಟರೂ ಪರವಾಗಿಲ್ಲ. ನೀವು ಮನೆಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಕಳಿಸಿದರೆ ನಿಜವಾಗಲೂ ಕೂಡ ನಿಮ್ಮ ಮನೆಯಲ್ಲಿ ಏನೂ ಇಲ್ಲದಂತಾಗುತ್ತದೆ. ಹಾಗೆ ಮನೆ ಮುಂದೆ ಬಂದ ಪಕ್ಷಿಗಳಿಗೆ ತಪ್ಪದೆ ಅಕ್ಕಿ ಅಥವಾ ಯಾವುದಾದರೂ ಧಾನ್ಯಗಳನ್ನು ಹಾಕಿ. ಇದರಿಂದ ದೇವರ ನೋಟ ನಮ್ಮ ಮೇಲೆ ಬೀಳುತ್ತದೆ. ಪ್ರಾಣಿ ಪಕ್ಷಿಗಳು ಹೆಚ್ಚಾಗಿ ದೇವರ ವಾಹನಗಳಾಗಿವೆ. ಆ ಎಲ್ಲಾ ವಾಹನಗಳಲ್ಲೂ ಮನುಷ್ಯರಿಗೆ ಬೇಗನೆ ಆಶೀರ್ವಾದ ಮಾಡುವುದು ಗಜರಾಜ, ಅಂದರೆ ಆನೆ. ಪ್ರತಿ ಮನೆಯಲ್ಲೂ ಆನೆಯ ವಿಗ್ರಹ ಇದ್ದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀದೇವಿ ಫೋಟೋನಲ್ಲೂ ಕೂಡ 2 ಆನೆಗಳು ಕಾಣಿಸುತ್ತದೆ. ಅಂತ ಫೋಟೋ ನಿಮ್ಮ ಮನೆಯಲ್ಲಿದ್ದರೆ ಇನ್ನೂ ಒಳ್ಳೆಯದು. ವಿಶೇಷವಾಗಿ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ತಪ್ಪದೆ ಆನೆಯ ವಿಗ್ರಹಕ್ಕೂ ಕೂಡ ಪೂಜೆ ಮಾಡಬೇಕು. ಹಾಗಾಗಿ ಒಂದು ಚಿಕ್ಕ ಆನೆ ವಿಗ್ರಹವನ್ನು ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಐಶ್ವರ್ಯದ ಕೊರತೆ ಬರದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ. ಇನ್ನು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೆಂಪು ಗುಲಾಬಿ ಹೂವುಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ. ಮುಖ್ಯವಾಗಿ ಸಾಲದ ಸಮಸ್ಯೆಯಿಂದ ಬಳಲುವವರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ದೇವಿಗೆ ಗುಲಾಬಿ ಹೂವನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ಸಂಪತ್ತು ಹೆಚ್ಚಾಗಿ ಸಾಲದ ಸಮಸ್ಯೆಗಳು ಬೇಗನೆ ತೀರಿಕೊಳ್ಳುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯ ಬರುತ್ತದೆ. ಇನ್ನು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ತಪ್ಪದೆ ಕೈ ತುಂಬಾ ಬಳೆ ಹಾಕಿಕೊಳ್ಳಬೇಕು. ಹಾಗೆ ಕಾಲಿಗೆ ಗೆಜ್ಜೆ ಕಟ್ಟಿಕೊಳ್ಳಬೇಕು. ಹೆಣ್ಣು ಮಕ್ಕಳಿರುವಂತ ಮನೆಯಲ್ಲಿ ಯಾವಾಗಲೂ ಬಳೆ ಶಬ್ದ, ಗೆಜ್ಜೆ ಶಬ್ದ ಕೇಳಿಸುತ್ತಾ ಇರಬೇಕು. ಆ ಮುಖಾಂತರ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡಲು ಇಷ್ಟಪಡುತ್ತಾಳೆ. ಅತಿ ಶೀಘ್ರದಲ್ಲೇ ನಿಮ್ಮ ಕುಟುಂಬವನ್ನು ದೇವಿ ಕರುಣಿಸುತ್ತಾಳೆ. ನಿಮಗೆ ಎಷ್ಟು ಕಷ್ಟ ಬಂದರೂ ದೇವರನ್ನು ಪೂಜಿಸುವುದು ಮಾತ್ರ ನಿಲ್ಲಿಸಬಾರದು. ಯಾವುದೋ ಒಂದು ರೂಪದಲ್ಲಿ ಲಕ್ಷ್ಮೀ ದೇವಿ ನಮ್ಮ ಕುಟುಂಬವನ್ನು ಕಾಪಾಡುತ್ತಾಳೆ. ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚಿನ ಸಮಯ ಮನೆಯಲ್ಲಿ ದೀಪ ಉರಿಯುತ್ತಿರುವಂತೆ ನೋಡಿಕೊಳ್ಳಿ. ದೇವಸ್ಥಾನಗಳಿಗೆ ಸಮಯ ಸಿಕ್ಕಾಗಲೆಲ್ಲ ಹೋಗಿ ಬರುತ್ತೀರಿ. ನಿಮ್ಮ ಮನೆ ಹತ್ತಿರದಲ್ಲಿ ಯಾವುದಾದರೂ ದೇವಸ್ಥಾನ ಇದ್ದರೆ ಪದೇ ಪದೇ ಹೋಗುತ್ತೀರಿ. ಗ್ರಾಮ ದೇವತೆಗಳನ್ನು ತಪ್ಪದೆ ಪೂಜಿಸುತ್ತೀರಿ. ಗ್ರಾಮ ದೇವತೆಯರಿಗೆ ತುಂಬಾ ಶಕ್ತಿ ಇರುತ್ತದೆ. ಹಾಗಾಗಿ ಅವರನ್ನು ಪೂಜಿಸುವುದರಿಂದ ನಮ್ಮ 7 ತಲೆಮಾರುಗಳು ಅಷ್ಟೈಶ್ವರ್ಯದಿಂದ ಬದುಕುತ್ತಾರೆ. ಇನ್ನು ದೇವಿ ದೇವಾಲಯಗಳಿಗೆ ಹೋಗುವಾಗ ದೇವಿಗೆ ಕಡಾಖಂಡಿತವಾಗಿ ತಾಂಬೂಲ ಕೊಡಲೇಬೇಕು. ವರ್ಷಕ್ಕೆ 1 ಸಲನಾದರೂ ದೇವಿಗೆ ತಾಂಬೂಲ ಕೊಡಬೇಕು. ತಿಂಗಳಿಗೆ 1 ಸಲ ಕೊಟ್ಟರೂ ಕೂಡ ತುಂಬಾ ಒಳ್ಳೆಯದು. ನೀವು ಕೊಡುವಂತ ತಾಂಬೂಲದಲ್ಲಿ ಕೆಂಪು ಬಣ್ಣದ ಸೀರೆ, 1 ಡಜನ್ ಕೆಂಪು ಬಣ್ಣದ ಬಳೆಗಳು, ಅರಿಶಿಣ, ಕುಂಕುಮ, ಹೂವು, 11 ರೂಪಾಯಿ ಕಾಸು ಅಥವಾ 101 ಅಥವಾ 501 ಅಥವಾ 1001 ಹೀಗೆ ನಿಮಗೆ ಸಾಧ್ಯವಾಗುವಷ್ಟು ಹಣ ಇಟ್ಟು ತಾಂಬೂಲ ಕೊಡಬೇಕು. ಇದನ್ನು ದೇವಿಗೆ ಕೊಟ್ಟರೆ ದೇವಿಗೆ ತುಂಬಾ ಸಂತೋಷವಾಗುತ್ತದೆ. ನಿಮ್ಮ ಕುಟುಂಬವನ್ನು ಯಾವಾಗಲೂ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಪ್ರತಿ ಕುಟುಂಬದಲ್ಲೂ ಯಾವುದೋ ಒಂದು ಕಷ್ಟ ಇದ್ದೇ ಇರುತ್ತದೆ. ಕಷ್ಟಗಳು ಬರುವುದು ಸಹಜ. ಆದರೆ ಪದೇ ಪದೇ ನಿಮ್ಮ ಕುಟುಂಬದಲ್ಲಿ ಕಷ್ಟಗಳು ಹೆಚ್ಚಾಗಿ ಬರುತ್ತಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಾಸ್ತು ದೋಷ ಇದೆ ಅಂತ ಅರ್ಥ. ವಾಸ್ತು ದೋಷ ಇದ್ದರೆ ಮನೆಯಲ್ಲಿ ಯಾವುದೋ ಒಂದು ಸಮಸ್ಯೆಗಳು ಬರುತ್ತಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ತಪ್ಪದೆ ಮನೆ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿಕೊಳ್ಳಬೇಕು. ಕುಂಬಳಕಾಯಿ ನಮ್ಮ ಕುಟುಂಬವನ್ನು ಕಾಪಾಡುತ್ತದೆ.
ಮನೆ ಮುಂದೆ ಕುಂಬಳಕಾಯಿ ಇಲ್ಲದಿದ್ದರೆ ನೆಗೆಟಿವ್ ಎನರ್ಜಿ ಅನ್ನೋದು ಡೈರೆಕ್ಟ್ ಆಗಿ ನಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ಹಾಗಾಗಿ ಮನೆ ಮುಂದೆ ಕುಂಬಳಕಾಯಿ ಕಟ್ಟಿಕೊಂಡರೆ ನಿಮ್ಮ ಮನೆಗೆ ಯಾವುದೇ ವಾಸ್ತುದೋಷ ಬರದೇ ಇರುತ್ತದೆ. ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಬೀಳದಂತೆ, ನಿಮ್ಮ ಮನೆ ಸುಖ ಸಂತೋಷದಿಂದ ತುಂಬಿರುವಂತೆ ಇದು ನೋಡಿಕೊಳ್ಳುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.